ಸಮಾನ ಮನಸ್ಸುಗಳ ಸಭೆಯಲ್ಲಿ ನನಗೂ ಸೇರಿಕೊಂಡು ಬಹಳ ಕೃತಜ್ಞತೆ ಹೇಳ್ತೀನಿ. ಅದು ಉಮೇಶ್ವರ್ಗೆ ಎಲ್ಲ ಆಯೋಜಕರಿಗೆ ಕೆಲವು ದಿನಗಳಿಂದ ಮುಖ್ಯಮಂತ್ರಿ ಅವರು ಮಾತುಗಳು ಕೇಳಿದಾಗ ಬಹಳ ಬೇಕಾಬಿಟ್ಟಿಯಾಗಿ ಹೇಳ್ತಾ ಇದ್ದು, ನಾನು ಸರಿ ಮಾಡಬಹುದು ಮಾಡದೇ ಇರಬಹುದು, ಬಹಳ ಇಂಡಿಫರೆಂಟ್ ಆಗಿ ಹೇಳ್ತಾ ಇದ್ರು. ಮತ್ತೆ ಅದ್ರ ಜೊತೆ ವಿಕ್ಟಮ್ ಬ್ಲೇಮಿಂಗು ನಮಗೆ ಕಾಣಿಸ್ತದೆ. 10 ವರ್ಷ ಅಬ್ಸ್ಕಾಂಡಿಂಗ್ ಇದೆಲ್ಲ ಆಗಿದೆ ಅನ್ನೋ ಒಂದು ರೀತಿಯಲ್ಲಿ ಅವ್ರ ಮೇಲೆ ಆ ಒಂದು ಸ್ವಚ್ಛತಾ ಕಾರ್ಮಿಕರ ತಪ್ಪುಡುವ ರೀತಿಯಲ್ಲಿ ಮಾತಾಡಿದ್ದಾರೆ. ಹೋಮ್ ಮಿನಿಸ್ಟರ್ ಕೂಡ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆಗಿಲ್ಲ ಅಂದ್ರೂ ಕೂಡ 2 ವಾರ ಆದ್ರೂ ಮಾಡಿರಲಿಲ್ಲ. ಸೊ ಈ ಸಂದರ್ಭದಲ್ಲಿ ಅನೇಕರು ಹೇಳೋತರ ಯಾವುದಾದ್ರೂ ಒಂದು ರೀತಿಯಲ್ಲಿ SIT ಆಗಿದೆ ಅಂದರೆ ಸರ್ಕಾರದ ಇಚ್ಛಾಶಕ್ತಿಯಿಂದ ಅಲ್ಲ, ನಿಮ್ಮೆಲ್ಲರ ಅನ್ಯಾಯದ ವಿರುದ್ಧ ಆಕ್ರೋಶದ ಸಂವಿಧಾನ ಶಕ್ತಿಗಳು ಯಾರ್ಯಾರು ಸೇರಿದ್ದಾರೆ ನಿಮ್ಮೆಲ್ಲರಿಂದ. ಮತ್ತೆ ಮುಖ್ಯವಾಗಿ ಈ ಸಂವಿಧಾನದ ಶಕ್ತಿನ ನಾವು ಮುಂದುವರಿಸಬೇಕು. ಒಂದು ಟೈಮ್ಲಿ ರೀತಿಯಲ್ಲಿ ಒಂದು ನಿಷ್ಪಕ್ಷಪಾತವಾಗಿ ಈ SIT ಮುಂದುವರಿಸುತ್ತೆ ಅನ್ನೋ ರೀತಿ ನಾವು ಒತ್ತಡ ಹಾಕೋದು ಬಹಳ ಮುಖ್ಯ. ಇವತ್ತಾಗಲೇ ಹೈಕೋರ್ಟ್ ಅದು ಯಾವ ಕೋರ್ಟ್ ಇಂದ ಇಂಜೆಕ್ಷನ್ ಬಂದಿದೆ, 8,800 ಲಿಂಕ್ಸ್ಗಳು ಯಾರು ಈ ಹೆಸರು ಪ್ರಸ್ತಾಪ ಮಾಡಿದ್ರು ಅಥವಾ ಧರ್ಮಸ್ಥಳ ಅನ್ನೋ ಪದ ಬಳಸಿದ್ರ ಮೇಲೆ ಅಳ್ಸಾಕಕ್ಕೆ ನೋಡ್ತಾ ಇದ್ದಾರೆ. ನಾಲ್ಕು ಇಟ್ಕೊಳ್ಳಿ, ಯಾವಾಗಾದ್ರೂ ನೀವು ಪ್ರಭಾವಿ ಶಕ್ತಿಗಳ ವಿರುದ್ಧ ನಿಂತ್ಕೊಂಡಾಗ ಆ ಪ್ರಭಾವಿ ಶಕ್ತಿಗಳು ಸುಮ್ಮನೆ ಇಲ್ಲ, ಎಲ್ಲ ರೀತಿಯೂ ಅಸ್ತ್ರ ಬ್ರಹ್ಮಾಸ್ತ್ರ ಬಳಸ್ತಾರೆ. ಸೊ ನಾವು ಈ ಒಂದು ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿರ್ಬೋದು, ಮಾಧ್ಯಮ ಸ್ವಾತಂತ್ರ್ಯ ಆಗಿರ್ಬೋದು, ಇದೆಲ್ಲರೂ ಎತ್ತಿ ಹಿಡಿಯೋದು ಜಾಸ್ತಿ ಮಾತಾಡಬೇಕು, ತಿಳುವಳಿಕೆಯಿಂದ ಬಟ್ ಜಾಸ್ತಿ ಗಟ್ಟಿಯಾಗಿ ಮಾತಾಡಬೇಕು. ಇಷ್ಟು ದಿನ ನಾವು ಏನಾದ್ರೂ ಬಿಡಿ ಬಿಡಿಯಾಗಿ ಇಷ್ಟು ಯಶಸ್ಸಾಗಿದ್ದೀವಿ ಅಂದ್ರೆ ಒಂದು ಗಟ್ಟಿ ಧ್ವನಿಯಾಗಿ ಎಷ್ಟು ಸಾಧ್ಯ ಮಾಡಬಹುದು ಅನ್ನೋದನ್ನ ನಾವು ತೋರಿಸ್ಕೊಡ್ಬೋದು. ಸೊ ಆ ನಿಟ್ಟಿನ ಜೊತೆಗೆ ಸೇರ್ಬೇಕು. ನಾನು ಕೂಡ 4-5 ತಿಂಗಳ ಹಿಂದೆ ಕುಸುಮಾವತಿ ಅವರ ಸೌಜನ್ಯ ತಾಯಿನ ಭೇಟಿ ಮಾಡಿದ್ದೆ. ಅಲ್ಲಿ ಎಷ್ಟು ವರ್ಷಗಳಿಂದ CPM ಆಗಿರ್ಬೋದು 463 ಅಸಹಜ ಸಾವುಗಳು ಅವರ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿರೋ ಒಂದು ಭಯದ ವಾತಾವರಣ ವಿರುದ್ಧ ಗಟ್ಟಿಯಾಗಿ ಕೆಲಸ ಮಾಡ್ತಾರೆ. ಅವ್ರೆಲ್ಲ ಜೊತೆಗೆ ಸೇರ್ಕೊಂಡು ನಾವು ಕೆಲಸ ಮಾಡೋಣ. ಮತ್ತೆ ಕೊನೆಯದಾಗಿ ನಮಗೊಂದು ಶಾಶ್ವತ ಪರಿಹಾರ ಬೇಕು ಅಂದ್ರೆ ನಾವು ಇವತ್ತಿನ ಎಷ್ಟೇ ಹೋರಾಟ ಮಾಡಿ ಸಮಾನ ಮನಸ್ಸಿನ ಸಭೆ ಸೇರೋದನ್ನು ಸಾಧ್ಯ ಇಲ್ಲ. ನಾವು ಗಟ್ಟಿಯಾಗಿ ಅಧಿಕಾರ ಹಿಡಿಯೋರಾಗಬೇಕು, ನಾವು ಒಂದು ಕಾನೂನು ರೂಪಿಸೋರಾಗಬೇಕು, ನಾವೇ ನಮ್ಮ ಪ್ರಾಮಾಣಿಕವಾಗಿ ಸಂವಿಧಾನದ ಅಡಿಯಲ್ಲಿ ಒಂದು SIT ರಚನೆ ಮಾಡೋರಾಗಬೇಕು. ಸೊ ಆ ಒಂದು ಸಿದ್ಧಾಂತದಲ್ಲಿ ನಾವು ಕೆಲಸ ಮಾಡೋಣ. ನಮ್ಮ ಶಾಶ್ವತ ಪರಿಹಾರ ಜೊತೆ ನಿಮ್ಮೆಲ್ಲರ ಜೊತೆ ಗಟ್ಟಿಯಾಗಿ ನಿಂತಿರ್ತೀನಿ. ಹಿರಿಯರಿದ್ದೀರಾ, ವಿಚಾರವಂತರಿದ್ದೀರಾ, ನಿಮ್ಮೆಲ್ಲರ ಜೊತೆ ನೀವೇನ್ ತೀರ್ಮಾನ ಮಾಡ್ತೀರೋ ಸಂವಿಧಾನದ ಅಡಿಯಲ್ಲಿ ನಾನು ಕೂಡ ನ್ಯಾಯಬದ್ಧವಾಗಿರ್ತೀವಿ. ಜೈ ಕರ್ನಾಟಕ, ಜೈ ಹಿಂದ್.